ಬಹು ನಿರೀಕ್ಷಿತವಾಗಿರುವಂತಹ ಹೆಜ್ಜೆಯ ಪಂದ್ಯದ ಕದನದಲ್ಲಿ ನಾವುಗಳಿದ್ದೇವೆ. ಫ್ಲೇಮಿಂಗ್ ಈಗಲ್ಸ್ ತಂಡ ಬಲಿಷ್ಠವಾಗಿದೆ. ಸಂಜು ಇದ್ದಾನೆ ಡಿಫೆಂಡರ್ ಆಗಿ, ಸಚಿನ್ ಇದ್ದಾನೆ ಅನುಭವಿ ಡಿಫೆಂಡರ್ ಆಗಿ. ಈ ಕಡೆ ಕಾರ್ನರ್ನಲ್ಲಿ ಪರಮೇಶ್, ಆ ಭಾಗದಲ್ಲಿ ಅಜಿತ್ ಅನುಭವಿ ಕಿಲಾಡಿಗಳು. ರೈಡರ್ಗೆ ಸಾಥ್ ನೀಡುವಂತ ಡಿಫೆಂಡರ್ಗಳು ಅದ್ಭುತ ಆಟಗಾರ. ಇದೀಗ ಅದ್ಭುತವಾದ ಪ್ರದರ್ಶನ ನೀಡುತ್ತಾ ಮತ್ತೆ ಪರಮೇಶ್ ಗಾಯದ ಸಮಸ್ಯೆಗಳ ನಡುವೆ ಕೂಡ ಪ್ರಮುಖ ಆಟಗಾರ ಪರಮೇಶ್ ಗಾಯದ ಸಮಸ್ಯೆ ಬರ್ತಾ ಇದ್ದಾರೆ. ಅದರ ನಡುವೆ ಕೂಡ ಆಡ ವಿರಾಧಿಯಲ್ಲಿ ಮತ್ತೆ ಕರ್ತವ್ಯಕ್ಕೆ ತೆರಳುತ್ತಾ ಇದ್ದಾರೆ ಪರಮೇಶ್. ಸಮಸ್ಯೆಲ್ ಹಿರಿಯ ಆಟಗಾರನಾಗಿ ಪುನೀತ್ ಸುಂಕತೊಂಡರ ತಂಡದ ನಾಯಕನಾಗಿ ಹಿರಿಯ ಆಟಗಾರನಾಗಿ 5-1 4 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ ಆತಿಥೇಯ ತಂಡ. ರೈಡಿಂಗ್ ಮತ್ತು ಡಿಫೆನ್ಸ್ ವಿಭಾಗದಲ್ಲಿ ಬಲಿಷ್ಠ ತಂಡವಾಗಿ ಹೊರಹೊಮ್ತಾ ಇದೆ. ಪರಮೇಶ್ ದಾಳಿಯಲ್ಲಿ ಪರಮೇ ಅನುಭವ ಇದೆ ಸಾಕಷ್ಟು ವರ್ಷಗಳ ಕಬಡ್ಡಿಯ ಆಟದಲ್ಲಿ. ಮತ್ತೆ ಪರಮೇಶ್ ಕರ್ಷಿತ್ನಲ್ಲಿ ಒಂದು ಅಂಕವನ್ನು ಯಶಸ್ವಿಯಾಗಿ ಗಳಿಸಿಕೊಳ್ತಾರೆ. 6-1 4 ಅಂಕಗಳ ಅಂತರ. ಇದರೊಂದಿಗೆ ಎದುರಾಳಿ ಲೋನಾಂಕವನ್ನು ಗಳಿಸಿಕೊಳ್ತಾ ಪಂದ್ಯದ ಮೇಲೆ ಮೇಲುಗೈ. ಅಭಿದಾಳಿ ವಿಭಾಗದಲ್ಲಿ ಈ ಹಾಸನ ಮೂಲದ ಒಬ್ಬ ಶ್ರೇಷ್ಠ ದಾಳಿಗಾರನಾಗಿ, ಹಾಸನ ಜಿಲ್ಲಾ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರನಾಗಿ ಪ್ರತಿನಿಧಿಸುತ್ತಿರುವ ಅನುಭವಿ ಕಿಲಾಡಿ. ಮತ್ತೊಂದು ಯಶಸ್ವಿ ದಾಳಿಯೊಂದಿಗೆ ತಂಡಕ್ಕೆ 2 ಅಂಕಗಳು ಲಭಿಸಿಕೊಳ್ತಾ ಇದೆ. 11-1 10 ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ಆತಿಥೇಯ ತಂಡದ ಆಟಗಾರರು. ಅಗಲ ಕಿಲಾಡಿ ಆಟಗಾರ ಪರಮೇಶ್ ಇದೀಗ ಆತುರದ ನಿರ್ಧಾರ. 2 ಅಂಕಗಳ ಬಳುವಳಿಯನ್ನು ಎದುರಾಳಿಗೆ ನೀಡ್ತಾ ಇದ್ದಾನೆ. ರೈಡರ್ ಮತ್ತು ಡಿಫೆಂಡರ್ ಹೊರಭಾಗದಲ್ಲಿ 11-3 ಪಂದ್ಯ ಸಾಗ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ಅರುಣ್ ಅವರು ಮುಂದಿನ ಪಂದ್ಯ ದಯವಿಟ್ಟು ಸೂಚಿಸಬೇಕು. ಕುಂಬಾರಕೊಪ್ಪಲದ ಮತ್ತು ಸೂರಜರು ಬಂದ ಥಂಡರ್ ಟೈಗರ್ ಕುಂಬಾರಕೊಪ್ಪಲು ಜೆಕೆ ಅಂಬುಲ್ಸ್ 4 ತಂಡಗಳ ಮಧ್ಯೆ ಮುಂದಿನ ಗಮನ ಮೊದಲ ರೂಪಾಂಕ ಸ್ಪರ್ಧೆಯಾಗಿರುತ್ತದೆ. ಲಗನ್ಪುರ್ 11-4 ಶಶಾಂಕ ಭದ್ರಾವತಿಯ ಶಶಾಂಕ ಪ್ರಸ್ತುತ ಒಳಭಾಗದಲ್ಲಿ ಆತಿಥೇಯ ಆಟಗಾರನಾಗಿ. ಸಚಿನ್ ಪ್ರಯತ್ನವೊಂದಿತ್ತು, ಆದರೆ ಎದುರಾಳಿಯ ಖಾತೆಗೆ ಅಂಕ. ಏಕಮುಖ ಮುನ್ನಡೆಯುವಿಕೆಗೆ 12-4 ಮೊದಲ ಅವಧಿ. ಪ್ರತಿದಾಳಿಯ ಸಮರಾಂಗಣದ ಯಶಸ್ವಿ ಹೆಜ್ಜೆಗಳ ಮೂಲಕವಾಗಿ ಮುನ್ನಡೆಯ ಹಾದಿಯನ್ನು ವಿಸ್ತರಿಸಿಕೊಳ್ಳುವಂತ ಪ್ರಬಲತೆಯಲ್ಲಿ ತಂಡಗಳನ್ನು ಕಾಣಬಹುದಾಗಿದೆ. ಅಜಿತ್ ಟ್ರ್ಯಾಕಲ್ ಬರುತ್ತಾರೆ.
ಸಚಿನ್ ಸೋಲೋ ಟ್ಯಾಕಲ್ಗೆ ಅಜಿತ್ ಕೂಡ ಉತ್ತಮ ಜೊತೆಯಾಟ ನೀಡಿದ್ದಾರೆ. ಜರ್ಸಿಯನ್ನು ಡೆಲಿವರಿ ಹಿಡಿಯುವಂತಿಲ್ಲ ಅಂತೇಳಿ ಸೂಚನೆ ಕೊಡ್ತಿದ್ದಾರೆ. 13-4 ಪಂದ್ಯ. ಶಶಾಂಕ್ ಯಶಸ್ವಿ ದಾಳಿಗಾರ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರೊ ಕಬಡ್ಡಿ ಖ್ಯಾತಿಯನ್ನು ಪಡೆದುಕೊಂಡ ಶಿವಮೊಗ್ಗ ಮೂಲದ ಪ್ರತಿಭಾನ್ವಿತ ಕ್ರೀಡಾಪಟು ಶಶಾಂಕ್ ತಂಡದ ಬೆನ್ನೆಲುಬು, ಭರವಸೆಯ ದಾಳಿಗಾರ ಅಂತಲೇ ಹೇಳಬಹುದು. 13-4 ಆರಂಭದಲ್ಲೇ ಏಕಪಕ್ಷೀಯ ನಡೆಯನ್ನು ಕಂಡುಕೊಳ್ತಾ ಇದೆ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ಸತತ ವಿಶ್ವಾಸದ ಅವಧಿ ಆಟ 13-4 ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ತಂಡಕ್ಕೆ ಪ್ರಬಲ ಆದರ್ಶ ವೇಗವನ್ನು ಅಳವಡಿಸಿಕೊಂಡ್ರೆ ಸೆಲ್ಫ್ ಔಟ್. ವೇಗವನ್ನು ನಿಯಂತ್ರಿಸಲಾಗಿದೆ. ದೇಹದ ಸಮತೋಲನ ಕಾಯ್ದುಕೊಂಡಂತಹ ದೇವರ ಭಾಗದಲ್ಲಿ ನಂತರ ಬಳುವಳಿ ಎದುರಾಳಿಗೆ ಲಭಿಸಿರುವುದು 13-5 8 ಅಂಕಗಳ ಅಂತರದ ಮುನ್ನಡೆ. 13-5 ಇನ್ ಫೇವರ್ ಆಫ್ ಮೌನ್ಸಿಂಗ್. ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ಅಜಿತ್ ಮತ್ತು ಪರಮೇಶ್ ಮಧ್ಯಭಾಗದಲ್ಲಿ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ಳುವಲ್ಲಿ ಯಶಸ್ವಿ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ತಾರೆ ಸಚಿನ್. ಯಾವುದೇ ಅಂಕವನ್ನು ಎದುರಾಳಿಗೆ ನಡೆದಂತೆ ಎಚ್ಚರಿಕೆ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ತಾರೆ. 1 ಸೆಕೆಂಡ್ ಶಶಾಂಕ್ ಅನುಭವಿ ಕಿಲಾಡಿ ತನ್ನ ಖ್ಯಾತಿಗೆ ತಕ್ಕ ಆಟದ ಪ್ರದರ್ಶನವನ್ನು ನೀಡುತ್ತಾ ಇದ್ದಾನೆ. ಕಾದು ನೋಡಬೇಕಾಗಿದೆ. ರೈಡರ್ ಈಸ್ ಔಟ್. ಪ್ರಮುಖ ದಾಳಿಗಾರನ ಬಂಧನವಾಗಿದೆ. ಗುಡ್ ಕಮ್ ಬ್ಯಾಕ್ ಗೇಮ್ ಅಂತ ಹೇಳ್ಬೋದು. ಮಾಡು ಇಲ್ಲ ಮಡಿ ದಾಳಿ. 7 ಅಂಕಗಳ ಅಂತರ ಇದೆ. ಮತ್ತೆ ಸಚಿನ್ ತನ್ನ ಸವ್ಯಸಾಚಿ ಆಟದ ಪ್ರದರ್ಶನ ನೀಡ್ತಾ, ತನ್ನ ಅನುಭವದ ಆಟದ ಪ್ರದರ್ಶನ ನೀಡ್ತಾ ಇದ್ದಾನೆ ಸಚಿನ್. ಇಲ್ಲಿ ಆಟಗಾರನ ಕರೆತಂದು ವಿಶೇಷವಾದ ಸೂಚನೆ ನೀಡಲಾಗ್ತಾ ಇದೆ. ದಯವಿಟ್ಟು ತೀರ್ಪುಗಾರರ ಸೂಚನೆಗಳಿಗೆ, ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಬೋತ್ ಟೀಮ್ ಕ್ಯಾಪ್ಟನ್ಸ್ ಯು ಮಸ್ಟ್ ರೆಸ್ಪೆಕ್ಟ್ ದಿ ರೂಲ್ಸ್ ಆಫ್ ದ ಕಬಡ್ಡಿ. ಕಬಡ್ಡಿ ಪಂದ್ಯಾವಳಿಯ ನಿಯಮಗಳನ್ನು ದಯವಿಟ್ಟು 2 ಆಟಗಾರರು ಚಾಚು ತಪ್ಪದೆ ಪಾಲಿಸಬೇಕು. ಇದು ಕಬಡ್ಡಿಯ ಈ ಪಂದ್ಯಾವಳಿಯ ನಿಯಮಾವಳಿಯಾಗಿರುತ್ತೆ. ಒಂದು ವ್ಯತಿರಿಕ್ತ ಫಲಿತಾಂಶ ಇಲ್ಲಿ ಹೊರಬೀಳ್ತಾ ಇದೆ. ಕಾದು ನೋಡಬೇಕಾಗಿದೆ. 13-7 ಜರ್ಸಿಯನ್ನು ಡೆಲಿವರಿಯಿಂದ ಹಿಡಿಯುವಂತೆ ಇದು ಕಬಡ್ಡಿಯ ನಿಯಮಕ್ಕೆ ಬಾಹಿರವಾಗಿರುತ್ತೆ. ನಿಯಮ ಬಾಹಿರ ಯಾವುದೇ ಆಟಗಾರ ನಿಯಮ ಬಾಹಿರವಾಗಿ ವರ್ತಿಸುವಲ್ಲಿ ಆಟದಲ್ಲಿ ಅವರಿಗೆ ದಂಡವನ್ನು ತರಲೇಬೇಕಾಗುತ್ತೆ. ಸೊ 13-7 6 ಅಂಕಗಳ ಅಂತರ. ಸುಂಕತಣ್ಣೂರು ವಿರುದ್ಧ ದಾಳಿ ವಿಭಾಗದಲ್ಲಿ ಪರಮೇಶ್. ಈ ಪಂದ್ಯಾವಳಿಯ ಯಶಸ್ವಿ ರೂವಾರಿಗಳಾಗಿ ಸಚಿನ್, ಪರಮೇಶ್, ರಕ್ಷಿತ್. ಕಾರ್ಯಕಾರಿ ಸಮಿತಿಯ ಯಶಸ್ವಿ ವಿಭಾಗದ ಹಿರಿಯ ಆಟಗಾರರ ಒಂದು ಸಹಕಾರದಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಕಪ್ ಯಶಸ್ವಿಯಾಗಿ 5ನೇ ವರ್ಷದ ಒಂದು ಯಶಸ್ವಿ ನಿರ್ವಹಣೆಯಲ್ಲಿ ಮುನ್ನುಗ್ತಾ ಇದೆ. 13-7 6 ಅಂಕಗಳ ಅಂತರ. 6 ಅಂಕಗಳ ಅಂತರದ ಮುನ್ನಡೆಯನ್ನು ಆತಿಥೇಯರು ಪಡೆದುಕೊಳ್ತಾ ಇದ್ದಾರೆ. ಪ್ರಥಮಾರ್ಧದ ಮುಕ್ತಾಯದ ವೇಳೆ 13-7. ಹದಿಮೂರು 7 6 ಅಂಕಗಳ ಮುನ್ನಡೆಯನ್ನು ಕಾಯ್ದಿರಿಸಿದ ಆತಿಥ್ಯ ತಂಡಕ್ಕೆ ದ್ವಿತೀಯಾರ್ಧದಲ್ಲಿ ಸುಂಕತಣ್ಣೂರು ಯಾವ ರೀತಿ ಸರಿಸಾಟಿಯ ಆಟದ ಪ್ರದರ್ಶನವನ್ನು ಪ್ರದರ್ಶಿಸುತ್ತಾರೆ ಕಾದು ನೋಡಬೇಕಾಗಿದೆ. 13-7 ದಾಳಿ ವಿಭಾಗದಲ್ಲಿ ಪರಮೇಶ್. ಕೋಸ್ಟಲ್ ತಂಡದಲ್ಲಿ ಕ್ರೀಡಾಕೂಟದಲ್ಲಿ ಜೀವನ ರೂಪಿಸಿದಂಥ ವಿಭಾಗದ ಒಬ್ಬ ಯಶಸ್ವಿ ಕಬಡ್ಡಿ ಕ್ರೀಡಾಪಟು ಪರಮೇಶ್. ಇತ್ತೀಚೆಗೆ ಮುಕ್ತಾಯಗೊಂಡಂಥ ಆಲ್ ಇಂಡಿಯಾ ಪೋಸ್ಟಲ್ನಲ್ಲಿ ಕರ್ನಾಟಕ ಭಾಗದಲ್ಲಿ
ಕನ್ನಡ ತಂಡವನ್ನು ಪ್ರತಿನಿಧಿಸಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂತಹ ತಂಡದ ನಾಯಕನಾಗಿ 13-7. ಇದೀಗ ಚಾಲಾಕಿ ದಾಳಿಗಾರ ಪರಮೇಶ್ ಒಂದು ಅಂಕವನ್ನು ಗಳಿಸಿಕೊಳ್ತಾ ಇದ್ದಾನೆ. ಚಕಮಕಿ ಚಾಲಾಕಿ ಆಟಗಾರನೀತ ಪರಮೇಶ್ 14-7 7 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಳ್ತಾ ಇದೆ. ಆತಿಥೇಯರಿಗೆ ಮತ್ತೊಂದು ಇದೀಗ ಕಾದು ನೋಡಬೇಕಾಗಿದೆ. ರೈಡರ್ ಈಸ್ ಸೇಫ್. 14-8 6 ಅಂಕಗಳ ಅಂತರ. ಸಚಿನ್ ದಾಳಿ ವಿಭಾಗದಲ್ಲಿ ಹಿರಿಯ ಆಟಗಾರ ಸಚಿನ್ ಮತ್ತು ಸಂಜು ಅವರ ಸಂಚನ್ನ ಭೇದಿಸ್ತಾರೆ. ಕಾದು ನೋಡಬೇಕಾಗಿದೆ. ಮಿಂಚಿನ ದಾಳಿಯಲ್ಲಿ ಸಾಗ್ತಾ ಇದೆ. 14-9 ಸುರಕ್ಷಿತವಾಗಿ ಸಾಕಿ ಯಾವುದೇ ಅಂಕದ ಸ್ಪಷ್ಟಾಂಕದ ಗಳಿಕೆ ಇಲ್ಲ. 14-9 5 ಅಂಕಗಳ ನಂತರ ಸಚಿನ್ ಅನುಭವಿ ಡಿಫೆಂಡರ್ ಎದುರಾಳಿಗೆ ಸೂಪರ್ ಟ್ಯಾಕಲ್ನ ಭೇದಿಸುವಂತೆ ಸವಾಲನ್ನು ಎಸಗಿದ್ದಾರೆ. ಸಂಜು ಮತ್ತು ಸಚಿನ್ ಇಬ್ಬರು ಅನುಭವಿ ಡಿಫೆಂಡರ್ಗಳು. ಸೂರ್ಯದ್ರಮಣ ಫ್ಲೇಮಿಂಗ್ ಈಗಲ್ಸ್ನ ಭರವಸೆಯ ಡಿಫೆಂಡರ್ಗಳಿಗೂ ಇದೀಗ ಸಂಜು ಮಿಸ್ ಆಗಿದೆ. ನಿರೀಕ್ಷೆ ಹುಸಿ ಆಗ್ತಾ ಇದೆ. 14-10ರಲ್ಲಿ 4 ಅಂಕಗಳು ಸಚಿನ್ನ ಬಂಚಿಯಾದಲ್ಲಿ ಪಂದ್ಯದ ಮೇಲೆ ಈಗ ಬಿಗಿ ಹಿಡಿದು ಹಾಕಿಕೊಳ್ಳುವ ಒಂದು ಅವಕಾಶ. ಸಚಿನ್ ದಾಳಿ ವಿಭಾಗದಲ್ಲಿ ಹೊರಡುವ ಯಶಸ್ಸನ್ನು ಕಳಿಸ್ಕೊಳ್ತಾ 1+2 3 ಪಾಯಿಂಟ್. 14-13 ಪಂದ್ಯ ರೋಚಕ ಘಟ್ಟ ತಲುಪ್ತಾ ಇದೆ. ಆತಿಥೇಯ ತಂಡಕ್ಕೆ ಆಘಾತವನ್ನು ನೀಡುವಲ್ಲಿ ಸಿಂಕತಣ್ಣೂರು ತಂಡದ ಆಟಗಾರರು ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ದಿಟ್ಟ ಆಟದ ಪ್ರತಿರೋಧವನ್ನು ಇಲ್ಲಿ ಪ್ರದರ್ಶಿಸಿಕೊಳ್ತಾ ಇದ್ದಾರೆ. 14-13 ಕೇವಲ 1 ಅಂಕದ ಮುನ್ನಡೆ. 14-13 in favor of home team. ಶಶಾಂಕ 14-13ರಲ್ಲಿ ಪಂದ್ಯ ಮುಂದುವರಿತಾ ಇದೆ. ಒಳಾಂಗಣದಲ್ಲಿ ದ್ವಿತೀಯ ಅವಧಿ ಆಟದಲ್ಲಿ ಶಶಾಂಕ ಸಮರ್ಪಕ ಹೆಜ್ಜೆ ಅವಕಾಶವನ್ನು ತೆರೆದಿರುವಂತಹ ಪಂದ್ಯ ವಿಶ್ರಾಂತಿಯ ಕೋರಿಕೆ 1 ಅಂಕದ ನಂತರದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ತಾ ಇದೆ. ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ಈ ತಂಡದ ಆಟಗಾರರು. ರೈಡರ್ ಸಚಿನ್ ಸುದೀರ್ಘ ವರ್ಷಗಳ ಕಬಡ್ಡಿ ಅವಧಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದಂತಹ ಸಚಿನ್ ಮಂಡ್ಯ ಜಿಲ್ಲೆಯ ಹೆಸರಾಂತ ಕಬಡ್ಡಿ ಕ್ರೀಡಾಪಟುವಿಲ್ಲಿ ಸುಂಕತಂಡ ತಂಡವನ್ನು ಪ್ರತಿನಿಧಿಸಿದ್ದಾರೆ. 14-13ರಲ್ಲಿ ಅಭಿಯಾನ ಬಂಧಿಸುವಂತ ಪ್ರಯತ್ನ ಇದೀಗ ವಿಫಲವೋ ಕಾದು ನೋಡಬೇಕಾಗಿದೆ. ರೈಡರ್ ಈಸ್ ಔಟ್. ಒಂದು ಅದ್ಭುತವಾದ ಪ್ರಯತ್ನ ಯಶಸ್ಸನ್ನು ಕಂಡುಕೊಳ್ತಾ ಇದೆ. 14-14ರಲ್ಲಿ ಸುಂಕತಣ್ಣೂರು ಭರ್ಜರಿ ಆಟ ಇಲ್ಲಿ ಬರ್ತಾರೆ. ಮುಂದಿನ ಸ್ಪರ್ಧೆಯ ಬೆನ್ನಾಲು ಕುಮಾರಕೊಬ್ಬಲು ತಂಡದ ಆಟಗಾರಗಳು ತಡ ಮಾಡದೆ ಒಳಾಂಗಣಕ್ಕೆ ಬಂದಿದ್ದು ಪ್ರಥಮ ಉಪಾಂತ್ಯ ಕದನಕ್ಕಾಗಿ ಅಂತಿಮ ಕರೆಯನ್ನು ಕೊಡ್ತಾ ಇದ್ದಾವೆ. ಸೂರಜ್ ರೇವಣ್ಣ ತಂಡ ಟೈಗರ್ಸ್, ಕುಮಾರಕೊಬ್ಬಲು JKM Bulls ತಂಡದ ಅಜಿತ್ ಪಂದ್ಯದಲ್ಲಿ 15-14ರಲ್ಲಿ ಪಂದ್ಯ
ಸ್ಥಾನ ಪಲ್ಲಟ ಆಗಿದೆ. ಏಕಮುಖವಾಗಿದ್ದ ಪಂದ್ಯದಿಂದ ಇದೀಗ ಪಂದ್ಯ ಮುನ್ನಡೆಯಲ್ಲಿ ಲಾಸ್ಟ್ 5 ಮಿನಿಟ್ಸ್. ನಿರ್ಣಾಯಕ 5 ನಿಮಿಷಗಳ ಆಟದಲ್ಲಿ ಶಶಾಂಕನ ಬಂಧಿಸಿಕೊಳ್ತಾ ಇದೆ ಸುಂಕತಣ್ಣೂರು. ಆತಿಥೇಯರಿಗೆ ಮತ್ತೊಂದು ಆಘಾತ ಅಂತಾನೆ ಹೇಳಬಹುದು. ಸ್ವಲ್ಪ ಯಾಮಾರಿದ್ರಲ್ಲಿ ಆಘಾತ ಖಚಿತ ಬುದ್ಧಿ. 16-14ರಲ್ಲಿ ಸುಂಕತಣ್ಣೂರು 2 ಅಂಕಗಳ ಅಂತರದ ಮುನ್ನಡೆಯನ್ನು ಇಲ್ಲಿ ಕಾಯ್ದುಕೊಳ್ತಾ ಇದೆ. ಪ್ರಮುಖ ದಾಳಿಗಾರ ಶಶಾಂಕ್ ಹೊರಭಾಗದಲ್ಲಿ ನಿಜವಾಗ್ಲೂ ಸುಂಕತಣ್ಣೂರು ತಂಡಕ್ಕೆ ನಿಜವಾಗ್ಲೂ ಒಂದು ಅವಕಾಶ ಅಂತಾನೆ ಹೇಳಬಹುದು. ಪರಮೇಶ್, ಸಚಿನ್ ಮತ್ತು ಸಂಜು ಇವರು ಭದ್ರಕೋಟೆಯನ್ನು ಭೇದಿಸಿದ್ರೆ ಸುಂಕತಣ್ಣೂರು ಈ ಪಂದ್ಯ ಗೆಲ್ಲಬಹುದು. 4 ನಿಮಿಷ 46 ಸೆಕೆಂಡ್ಗಳು. 16-14 ಸಚಿನ್ ಗೋಳಿಗಾವು ಮಾಡ್ತಾ ಇದ್ದಾನೆ. ಸಚಿನ್ಗೆ ಅವಕಾಶ ಲಭಿಸಿದೆ. ಸವ್ಯಸಾಚಿ ಆಟವನ್ನ ಇಲ್ಲಿ ಪ್ರದರ್ಶಿಸಿಕೊಳ್ತಾ ಇದೀಗ ಪರಮೇಶ್ ತಲೆ ವಿಭಾಗದಲ್ಲಿ ಕಾದು ನೋಡಬೇಕಾಗಿದೆ. ತೀರ್ಪುಗಾರರ ತೀರ್ಮಾನಕ್ಕಾಗಿ ಕಾಯ್ದು ದಯವಿಟ್ಟು. ಪರಮೇಶ ತಂಡಕ್ಕೆ ಆಪತ್ ಬಾಂಧವನಾಗ್ತಾ ಇದ್ದಾನೆ. 1, 7, 3, 4 ಅಂಕಗಳ ಒಂದು ಸೂಪರ್ ರೈಡ್ನೊಂದಿಗೆ ಆಪತ್ ಬಾಂಧವನಾಗಿ ಸೂಪರ್ ಸಂದರ್ಭದಲ್ಲಿ ಸೂಪರ್ ಅಂಕಗಳನ್ನು ಗಳಿಸಿದ್ದಾನೆ. ನಿಜವಾಗ್ಲೂ ಇದು ಪಂದ್ಯದ ದಿಕ್ಕನ್ನ ಬದಲಿಸಿದೆ. ಇದು ಅನುಭವದ ಆಟ ಅಂತ ನಾವು ಹೇಳ್ತೇವೆ. ಎಂಥ ಸಂದರ್ಭದಲ್ಲೂ ಕೂಡ ಧೃತಿಗೆಡದೆ ಎದುರಾಳಿ ವಿರುದ್ಧ ಆಡುವಂತ ಮನಸ್ಥೈರ್ಯ, ಆತ್ಮಸ್ಥೈರ್ಯ ಯಾರಿಗಿರುತ್ತೆ? 4 ನಿಮಿಷಗಳ ಆಟ ಬಾಕಿ ಇದೆ. 18-18 ಶಶಾಂಕ್ ಒಳಭಾಗದಲ್ಲಿ ಅನುಭವಿ ಕಿಲಾಡಿ ಪ್ರೋ ಕಬಡ್ಡಿ ಆಟಗಾರ ಶಿವಮೊಗ್ಗ ಜಿಲ್ಲಾ ತಂಡದ ಪ್ರತಿಭೆ. ಈತನನ್ನು ಬಂಧಿಸೋದು ಈಗ ಕಷ್ಟ ಸಾಧ್ಯ. 3 ಜನ ಇದ್ದಾರೆ. ಅವನಿಗೆ ಗ್ಯಾಪ್ ಕೂಡ ಲಭಿಸಿದೆ ಯಶಸ್ವಿಯಾಗಿ. 19-18 ಆಘಾತದಿಂದ ಕಾಪಾಡಿದ್ದಾನೆ ಪರಮೇಶ್ ಬಂದಿಯಾಗಿದ್ರೆ ಈ ಪಂದ್ಯದ ದಿಕ್ಕೆ ಬದಲಾಗ್ತಾ ಇತ್ತು. ಆಪತ್ ಬಂಧವನಾಗಿ ಪರಮೇಶ್ ಮತ್ತೆ ತನ್ನ ಮನುಷ್ಯದ ಕೈ ಚಳಕದ ಪ್ರದರ್ಶನ ನೀಡ್ತಾ ಇದ್ದಾನೆ. ಹಿರಿಯ ಅನುಭವಿ ಕಿಲಾಡಿಯಾಗಿ ಪರಮೇಶ್. ಈ ಪಂದ್ಯದ ದಿಕ್ಕಿದೀಗ ಬದಲಾಯಿತು. ಒಬ್ಬ ಅನುಭವಿ ಆಟಗಾರನ ಒಂದು ಅನುಭವಿ ದಾಳಿ. ಸೂಪರ್ ರೈಡ್ ಆಫ್ ದ ಮ್ಯಾಚ್. ಪರಮೇಶ್ 4 ಅಂಕವನ್ನ ಒಂದೇ ದಾಳಿಯಲ್ಲಿ. 3 ನಿಮಿಷಗಳ ಆಟ ಬಾಕಿ ಇದೆ. 23-19 4 ಅಂಕಗಳ ಅಂತರ. ಸ್ಕೋರ್ ಬೋರ್ಡ್ 23-19. ಮುಖ್ಯ ತೀರ್ಪುಗಾರರು ಈ ಒಂದು ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ದಯವಿಟ್ಟು ಆಟಗಾರರು ಸಹಕರಿಸಬೇಕು. ಯಾವುದೇ ಸಮಸ್ಯೆಯನ್ನು ಪರಿಹರಿಸ್ತಾರೆ. ಮುಖ್ಯ ತೀರ್ಪುಗಾರ ಮಧ್ಯಸ್ಥಿಕೆ ಇದೀಗ ಇದೆ. ಇಲ್ಲಿ ಅಂಕಗಳ ಪರಿಶೀಲನೆ ನಡೀತಾ ಇದೆ ಮುಖ್ಯ ತೀರ್ಪುಗಾರಿಕೆಯ ಮಧ್ಯಸ್ಥಿಕೆಯಲ್ಲಿ. ಕೈಲಿದ್ದ ಪಂದ್ಯ ಕೈ ಚೆಲ್ಲಿದೆ ಸುಂಕತಣ್ಣೂರು. ಪರಮೇಶನ ಬಂಧಿಸುವ ಆತುರದಲ್ಲಿ ಒಂದು ಆತುರದ ದುಡುಕಿನ ನಿರ್ಧಾರ. ನಿಜವಾಗ್ಲೂ ಪರಮೇಶ್ ತಂಡಕ್ಕೆ 4 ಅಂಕಗಳ ವರದಾನವನ್ನ ಸೂಪರ್ ರೈಟ್, ಸೂಪರ್ ತಿರುವನ್ನ ಈ ಪಂದ್ಯಕ್ಕೆ ನೀಡಿದ್ದಾನೆ ಪರಮೇಶ್ ಅನುಭವಿ ಕಿಲಾಡಿಯಾಗಿ. ಸ್ಕೋರ್ ಬೋರ್ಡ್ನಲ್ಲಿ ಬದಲಾವಣೆ ಮೂಡಿ ಬರ್ತಾ ಇದೆ. ಮುಖ್ಯ ತೀರ್ಪುಗಾರರ ಮಧ್ಯಸ್ಥಿಕೆಯಲ್ಲಿ ಗೊಂದಲಕ್ಕೆ ತೆರೆ ನೀಡುತ್ತಾ 23-20ರಲ್ಲಿ 23-20 ಇನ್ ಫೇವರ್ ಆಫ್ ಸೂರಜ್ ರವಣ ಫ್ಲೇಮಿಂಗ್ ಈಗಲ್ಸ್. 3 ಅಂಕಗಳ ಅಂತರ ಇದೆ.
3 ನಿಮಿಷಗಳು ಬಾಕಿ ಇದೆ. ಸಿಂಕತೊಂದು ತಂಡಕ್ಕೆ ಒಂದು ಅವಕಾಶ ಕೂಡ ಇದೆ. ಆದರೆ ಶೈಲಿತ ಪಂದ್ಯವನ್ನು ಕೈ ಚೆಲ್ಲಿದ್ರು ಅಂತಲೇ ಹೇಳ್ಬೋದು. ಒಂದು ಅವಕಾಶ ಅವರಿಗೆ ಲಭಿಸಿತ್ತು, ಅವಕಾಶವನ್ನು ಕೈ ಚೆಲ್ಲಿದ್ದಾರೆ ಅಂತ ಹೇಳ್ಬೋದು. ಆದರೂ ಕೂಡ ಇನ್ನೂ ಕಾಲಾವಕಾಶ ಮೀರಿಲ್ಲ. ಇನ್ನು 3 ನಿಮಿಷಗಳ ಕಾಲಾವಧಿ, 2 ನಿಮಿಷ 51 ಸೆಕೆಂಡ್ಗಳು ಈ ಪಂದ್ಯದ ಬಾಕಿ ಅವಧಿಯಲ್ಲಿ ಎಲ್ಲವೂ ಸಾಧ್ಯ. ಒಂದು ಸೂಪರ್ ರೈಡ್ ಬಂದಿದ್ದೆ ಆದಲ್ಲಿ, ಒಂದು ಸೂಪರ್ ಕ್ಯಾಚ್ ಬಂದಿದ್ದೆ ಆದಲ್ಲಿ ಪಂದ್ಯದ ದಿಕ್ಕು ಬದಲಾಯಿತು. 23 ಅಂಕಗಳ ಮುನ್ನಡೆಯಲ್ಲಿ ಆತಿಥೇಯ ತಂಡ ಡಾಕ್ಟರ್ ಸೂರಜ್ ಗೌಡ ಕ್ಲೀನಿಂಗ್ ಶಶಾಂಕ್ ರಾಜ್ಯ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಉತ್ತಮ ಸಾಧನೆಯನ್ನು ಮಾಡಿರ್ತಕ್ಕಂಥ ಯುವ ಉದ್ಯೋಗ ಆಟಗಾರ, ಶಿವಮೊಗ್ಗ ಮೂಲದ ಪ್ರತಿಭೆ ಶಶಾಂಕ್ ಎಸ್2 ಪ್ರೊ ಕಬಡ್ಡಿಯಲ್ಲಿ ಕೂಡ ಒಂದು ಖ್ಯಾತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಯುವ ಪ್ರತಿಭೆ. ಸ್ಪರ್ಧೆಯ ಅಂಕಣದಲ್ಲಿ ಅಂತಿಮ ಅವಧಿಗಳಲ್ಲಿ ಹೋರಾಟವಿದೆ. 23-21 ಅಂಕಗಳಿಕೆಯಲ್ಲಿ 3 ಅಂಕಗಳ ಅಂತರ. ಉಳಿದಿರುವ ಸಮಯದಲ್ಲಿ ಈ ಅಂತರದ ಜೊತೆಗೆ ಹೋರಾಟವನ್ನು ಮಾಡಿ ಮರಳಬಹುದೇ. ಸಿದ್ಧತನ್ನೂರು enter the lobby, self out. Last 2 minutes. ಫೈನಲಿ ಅಂತಿಮ 2 ನಿಮಿಷಗಳ ಅವಧಿಯ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಪಂದ್ಯದಲ್ಲಿ 24-21 ಅಂಕಗಳಿಕೆ ಆಧಾರದಲ್ಲಿ ಪಂದ್ಯವಿದೆ. ಎಂದಾಲು ಕುಮಾರಕಬ್ಬಲು ತಂಡದ ಆಟಗಾರರು ಮುಂದಿನ ಉಪಾಂತ್ಯ ಕದನದ ಸ್ಪರ್ಧೆಗಾಗಿ ತಾವುಗಳು ಬರುವಂತೆ ತಡಮಾಡದೆ ಒಳಾಂಗಣಕ್ಕೆ ಬನ್ನಿ. ಆದಷ್ಟು ಬೇಗನೆ ಈ ಪಂದ್ಯದ ತರುವಾಯವಾಗಿ ನಡೆಯುವ ಮುಂದಿನ ಹಣಾಹಣಿಗಾಗಿ ತಂಡಗಳಿಗೆ ಕರೆಯನ್ನು ರವಾನಿಸಿದ್ದೇವೆ. ಸೂಕ್ತ ಸಮಯದಲ್ಲಿ ಒಳಾಂಗಣಕ್ಕೆ ಬನ್ನಿ. And enjoy Torek. Last minute of the match. ಅಂತಿಮ ನಿಮಿಷದ ಘೋಷಣೆ. ಆದರ್ಶ ಓಯ್ ಸ್ಪರ್ಧೆಯಲ್ಲಿ ಮತ್ತೆ ಪರಿಣಾಮಕಾರಿ ಹೆಜ್ಜೆಯ ಅನುಭವದ ಆಟದ ಮೂಲಕ ಮುನ್ನಡೆಯ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಯೋಜಿತವಾದ ಕಬಡ್ಡಿಯ ಮೂಲಕವಾಗಿ ಅಂಕಣ 24-22 self out, sustain, salvage point. 20-23. 36 seconds left. ಮುನ್ನಡೆಯ ಅಂತರವನ್ನು ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನಗಳ ಮೂಲಕವಾಗಿ ಕದಿನ. ಆದರೆ ಉಳಿದಿರುವಂತಹ ಸೆಕೆಂಡುಗಳ ಲೆಕ್ಕಾಚಾರ ಮಾತ್ರ. 25-23 ಶಶಾಂಕ ಭದ್ರಾವತಿ ಹುಡುಗ. ಔಪಚಾರಿಕತೆಯ ಕ್ಷಣಗಳ ಕಡೆಗೆ ಪಂದ್ಯ. 26-23 ಗೆಲುವಿನ ಲೆಕ್ಕಾಚಾರದಲ್ಲಿ ಡಾಕ್ಟರ್ ಸೂರ್ಯದೇವನ ಫ್ಲೈಯಿಂಗ್ ಈಗಲ್ಸ್ ತಂಡದ ಆಟಗಾರರು. ಆಟ
ಪಟ್ಟದಲ್ಲಿ ಒಮ್ಮೊಮ್ಮೆ ಕಲ್ಲಾ ಪೊಲೀಸ್ ಆಟ ಕೂಡ ನಡೀತದೆ ಕಬಡ್ಡಿ ಅಂಕಣದಲ್ಲಿ. ಎಸ್ಗೇನ್ ಪಂದ್ಯದಲ್ಲಿ ಗೆಲುವಿನ ನಗೆ ಮೂಲಕವಾಗಿ ಸೆಮಿಫೈನಲ್ ಕದನವನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ ಡಾಕ್ಟರ್ ಸೂರಜ್ ರೇವಣ್ಣ. ಸ್ಲಿಪಿಂಗ್ ಈಗಲ್ಸ್ ತಂಡದ ಆಟಗಾರಗಳು ಅಭಿನಂದನೆಗಳು ಸುಂಕತಲ್ಲೂರು ತಂಡದ ಆಟಗಾರಗಳಿಗೆ. Right stop.